ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಹಾಗೂ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ಗಳನ್ನ ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ 178 ಪಾಯಿಂಟ್ಸ್ ಅಥವಾ 0.76% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಓಪನಿಂಗ್ ಫ್ಲಾಟ್ ಇತ್ತು, ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ಮಾರ್ನಿಂಗ್ ಡೇದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ 10 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಹಾಗಾಗಿ ಫ್ಲಾಟಿಶ್ ಓಪನಿಂಗ್ ನ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಫ್ಲಾಟ್ ಆಗಿ ಓಪನ್ ಆಯ್ತು. ಆ ನಂತರ ಡೌನ್ ಫಾಲ್ ಬಂತು, ಮತ್ತೆ ಕೊನೆಯಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಕೂಡ ಬಂತು. ಓವರ್ ಆಲ್ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ನಮ್ಮ ಮಾರ್ಕೆಟ್ ಅಲ್ಲಿ 0.76% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು 548 ಪಾಯಿಂಟ್ಸ್ ಅಥವಾ 0.7% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಸೆನ್ಸೆಕ್ಸ್ ಅಲ್ಲೂ ಕೂಡ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ 1.83% ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 100 ಅಲ್ಲಿ 0.95% ಡೌನ್ ಇದೆ. ಹಾಗೆ ನಿಫ್ಟಿ 200 1.14% ಡೌನ್ ಇದೆ. ನಿಫ್ಟಿ 500 1.27% ಡೌನ್ ಇದೆ. ಅಂದ್ರೆ ಇವತ್ತು ಕೂಡ ಭರ್ಜರಿ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡಿದ್ರೆ 0.76 ಇಂದ ನಿಯರ್ಲಿ 2% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ನಿಫ್ಟಿ ಮಿಡ್ ಕ್ಯಾಪ್ 15 ಅಲ್ಲಿ 2.26% ಡೌನ್ ಇದೆ. ನಿಫ್ಟಿ ಮಿಡ್ ಕ್ಯಾಪ್ 100 ಅಲ್ಲಿ 2.12% ಡೌನ್ ಇದೆ. ಹಾಗೆ ಮಿಡ್ ಕ್ಯಾಪ್ 115 ಅಲ್ಲಿ 2.08% ಡೌನ್ ಇದೆ. ಮೋರ್ ದನ್ 2% ಡೌನ್ ಫಾಲ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಸ್ಮಾಲ್ ಕ್ಯಾಪ್ 100 ಅಲ್ಲಿ 2.1% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 2.28% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 2.13% ಡೌನ್ ಇದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಮೋರ್ ದನ್ 2% ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ನಿಯರ್ಲಿ 2.5% ಡೌನ್ ಫಾಲ್ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಮೈಕ್ರೋ ಕ್ಯಾಪ್ ಅಲ್ಲಿ ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.35% ಡೌನ್ ಇದೆ. ನಿಫ್ಟಿ ಆಟೋ 1.48% ಡೌನ್ ಇದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ 0.59% ಡೌನ್ ಇದೆ. FMCG ನಿಯರ್ಲಿ 0.5% ಡೌನ್ ಇದೆ. IT 0.76% ಡೌನ್ ಇದೆ. ಮೀಡಿಯಾ ಮೋರ್ ದನ್ 2% ಡೌನ್ ಆಗಿದೆ. ಮೆಟಲ್ ಅಲ್ಲಿ ಮೋರ್ ದನ್ 2.5% ಡೌನ್ ಫಾಲ್ ಕಂಡು ಬಂದಿದೆ. ಫಾರ್ಮಾದಲ್ಲಿ ನಿಯರ್ಲಿ 2% ಡೌನ್ ಇದೆ. PSU ಬ್ಯಾಂಕ್ಸ್ 1% ಡೌನ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ 0.2% ಡೌನ್ ಇದೆ. ರಿಯಾಲ್ಟಿನಲ್ಲಿ 3% ವರೆಗೂ ಡೌನ್ ಫಾಲ್ ಇದೆ. ಹೆಲ್ತ್ ಕೇರ್ ಮೋರ್ ದನ್ 2% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 2.36% ಡೌನ್ ಇದೆ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ 1.73% ಡೌನ್ ಇದೆ. ಅಂದ್ರೆ ಎಲ್ಲಾ ಕಡೆ ಕೂಡ ಬ್ಲಡ್ ಬಾತ್ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕೇ ಇಲ್ಲ. ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಇದ್ದಿದ್ರಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅಂತ ಅಂದ್ರೆ ಅದು ನಿಫ್ಟಿ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಅಂತಾನೆ ಹೇಳ್ಬೋದು. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.5% ಅದು ಅಬೌವ್ 0.5% ಡೌನ್ ಫಾಲ್ ಬಂದಿದೆ. ಹಾಗೂ FMCG 0.5% ವರೆಗೂ ಡೌನ್ ಫಾಲ್. ಅದೇ ಕಡಿಮೆ ಡೌನ್ ಪರ್ಫಾರ್ಮೆನ್ಸ್. ಇನ್ನೆಲ್ಲ ಕಡೆ 1%, ಮೋರ್ ದನ್ 1%, 2%, 3% ಈ ರೀತಿ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. ಇದಕ್ಕೆ ಕಾರಣಗಳಂತೂ ಈಗಾಗಲೇ ನಿಮಗೆ ಗೊತ್ತಿದೆ. ಅನ್ಸರ್ಟೈನ್ ಕಂಡೀಷನ್ಸ್. ಟ್ರಂಪ್ ಅಣ್ಣ ಯಾವಾಗ ಬಂದು ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಜೊತೆಗೆ ಶುಕ್ರವಾರದ ಸೆಷನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ಸ್ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ಈಗಾಗಲೇ ನೋಡಿದ್ವಿ, ಯಾವ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಅಂತ. ಎಸ್ಪೆಷಲಿ ಡೆಲ್ಲಿ ಎಲೆಕ್ಷನ್ ನ್ಯೂಸ್ ನ ಕವರ್ ಮಾಡಿದಾಗ ನಾನು ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಡೆಲ್ಲಿ ಎಲೆಕ್ಷನ್ ಆಕ್ಚುಲಿ ಸೆಂಟ್ರಲ್ ರೂಲಿಂಗ್ ಗವರ್ನಮೆಂಟ್ ಪರವಾಗಿ ರಿಸಲ್ಟ್ ಬಂದ್ರೂ ಕೂಡ ಅಷ್ಟೇನು ಪಾಸಿಟಿವ್ ಇಂಪ್ಯಾಕ್ಟ್ ಅಥವಾ ಫ್ಲಾಟ್ ಇಂಪ್ಯಾಕ್ಟ್ ಕೂಡ ಆಗ್ಲಿಲ್ಲ. ಕಂಟಿನ್ಯೂಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ವಾರ ಇಂಪಾರ್ಟೆಂಟ್ ವಾರ ಆಗಿರುತ್ತೆ. ಯಾಕೆಂತಂದ್ರೆ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಹಾಗೂ US ಗೆ ಹೋಗ್ತಿದ್ದಾರೆ. ಎಸ್ಪೆಷಲಿ US ಗೆ ಹೋಗ್ತಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಟ್ರಂಪ್ ಅಣ್ಣನ ಕನ್ವಿನ್ಸ್ ಮಾಡ್ತಾರಾ? ಕನ್ವಿನ್ಸ್ ಮಾಡ್ಬೇಕಂತಂದ್ರೆ ನಾವು ಕೂಡ ಒಂದಷ್ಟು ಕಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಅವರು ನಮ್ಮ ಮೇಲೆ ಟ್ಯಾರಿಫ್ ಹಾಕಬಾರ್ದು ಅಂತಂದ್ರೆ ನಾವು ಅವ್ರ ಮೇಲೆ ಟ್ಯಾರಿಫ್ ಹಾಕದೇ ಇರೋ ತರ ಇರಬೇಕಾಗುತ್ತೆ. ಅದನ್ನೇ ಅವರು ಕೂಡ ಬಯಸ್ತಾರೆ. ಹಾಗಾಗಿ ಅಲ್ಲಿ ಯಾವ ರೀತಿಯ ಮಾತುಕತೆಗಳಾಗುತ್ತೆ, ಏನೆಲ್ಲ ಒಪ್ಪಂದಗಳಾಗುತ್ತೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ರುಪಿ ಅಂತೂ ಡೆಪ್ರಿಶಿಯೇಟ್ ಹಾಕೊಂಡು ಹೋಗ್ತಾನೆ ಇದೆ. ಇವೆಲ್ಲವೂ ಕೂಡ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಎಸ್ಪೆಷಲಿ FIS ಕಂಟಿನ್ಯೂಸ್ ಸೆಲ್ಲಿಂಗ್ ಸ್ಟ್ರೀಕ್ ಅಲ್ಲೇ ಇದ್ದಾರೆ ಬಿಕಾಸ್ ಆಫ್ ಗ್ಲೋಬಲ್ ಅನ್ಸರ್ಟೈನಿಟೀಸ್. ಸೊ ಈ ಎಲ್ಲ ಕಾರಣಗಳು ಮಾರ್ಕೆಟ್ ನಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಮುಂದುವರಿಸ್ತಾ ಇದಾವೆ. ನಾನಂತೂ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್. ನಾನು ಈ ರೀತಿಯ ಸಾಕಷ್ಟು ಡೌನ್ ಫಾಲ್ ಗಳನ್ನ ನೋಡಿದ್ದೀನಿ.
ಜೊತೆಗೆ ಇಂತರ ಡೌನ್ ಫಾಲ್ ಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲ್ತಿರೋದನ್ನ ನಿಮ್ಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಪೋರ್ಟ್ಫೋಲಿಯೋ ಕೂಡ ಡೌನ್ ಆಗ್ತಾ ಇದೆ ದಿನೇ ದಿನೇ. ಇತ್ತೀಚೆಗೆ ಬೈ ಮಾಡಿರುವಂತಹ ಹಲವು ಶೇರುಗಳು ನೆಗೆಟಿವ್ ಆಗಿದ್ದಾವೆ. ಸೊ ನಿಮ್ಮ ಸ್ಟೋರಿಗಿಂತೂ ಭಿನ್ನವಾಗಿ ಏನಿಲ್ಲ ನನ್ನ ಸ್ಟೋರಿ ಕೂಡ. ನಾನಂತೂ ಇವಕ್ಕೆಲ್ಲ ಎದುರುಕೊಳ್ಳೋನು ಅಲ್ಲ ಅಥವಾ ಮಾರ್ಕೆಟ್ ಇಂದ ಆಚೆ ಹೋಗೋನು ಅಲ್ಲ. ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಬಹುದು. ನನ್ನ ಹಿಂದೆ ಸಾಕಷ್ಟು ಸಲ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂದ್ರೆ ತುಂಬಾ ಜನ ಈಗಾಗಲೇ ಮಾರ್ಕೆಟ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ತೀನಿ ನಾನು. ಭಯ ಪಡೋರು ಖಂಡಿತ ಮಾರ್ಕೆಟ್ಗೆ ಬರಬಾರ್ದು. ಮಾರ್ಕೆಟ್ಗೆ ಬಂದ ಮೇಲೆ ಭಯ ಪಡಬಾರ್ದು. ಇದೇ ದಾರಿ. ನಿಮ್ಗೆ ಇನ್ನೂ ಭಯ ಆಗುತ್ತೆ ಅಂತಂದ್ರೆ ಅಬ್ವಿಯಸ್ಲಿ ನೀವು ಮ್ಯೂಚುವಲ್ ಫಂಡ್ಸ್ ಮೂಲಕ ಇನ್ವೆಸ್ಟ್ ಮಾಡೋದು ಬೆಟರ್. ಈವನ್ ಮ್ಯೂಚುವಲ್ ಫಂಡ್ಸ್ ಪೋರ್ಟ್ಫೋಲಿಯೋ ಕೂಡ ನೆಗೆಟಿವ್ ಆಗಿದ್ದಾವೆ, ಅಲ್ಲೇನ್ ಪಾಸಿಟಿವ್ ಇಲ್ಲ. ಬಟ್ ಅಲ್ಲಿ ಆಕ್ಷನ್ ತಗೊಳಕ್ಕೆ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ನೀವೇನು ವರಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇರೋದಿಲ್ಲ. ಯಾವ ಸ್ಟಾಕ್ ಬೈ ಮಾಡ್ಬೇಕು, ಯಾವ ಸ್ಟಾಕ್ ಸೆಲ್ ಮಾಡ್ಬೇಕು ಅಂತ ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಟೆನ್ಷನ್ ಇರೋದಿಲ್ಲ. ಬಟ್ ಡೈರೆಕ್ಟ್ ಸ್ಟಾಕ್ ಅಲ್ಲೇ ಇನ್ವೆಸ್ಟ್ ಮಾಡಿದಾಗ ಖಂಡಿತ ಆ ಟೆನ್ಷನ್ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ. ಮಾರ್ಕೆಟ್ ಅಲ್ಲಿ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಅದು ಓವರ್ ನೈಟ್ ಆಗುವಂತದ್ದಲ್ಲ. ಲಾಂಗ್ ಪ್ರೊಸೀಜರ್. 5 ವರ್ಷ 10 ವರ್ಷ 15 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ವೆಸ್ಟ್ ಮಾಡಿ ಇನ್ವೆಸ್ಟೆಡ್ ಆಗಿರ್ಬೇಕಾಗುತ್ತೆ. ಆಗ ಮಾತ್ರ ಲಾಭವನ್ನ ಗಳಿಸ್ಲಿಕ್ಕೆ ಸಾಧ್ಯ. ನಮ್ಮ ಜೀವನ ಬದಲಾಗ್ಲಿಕ್ಕೆ ಸಾಧ್ಯ. 1 ತಿಂಗಳು 6 ತಿಂಗಳಲ್ಲಿ ಬದಲಾಗೋದಾಗಿದ್ರೆ ಎಲ್ಲರೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು, ಅಲ್ಲೇ ಹಣವನ್ನ ಗಳಿಸ್ತಾ ಇದ್ರು, ಆರಾಮಾಗಿರ್ತಾ ಇದ್ರು, ಕೆಲಸನೇ ಮಾಡ್ತಿರ್ಲಿಲ್ಲ ಯಾರು. ಯಾಕಂದ್ರೆ ಮನುಷ್ಯ ಕೆಲಸ ಮಾಡೋದೇ ಅರ್ನ್ ಮಾಡ್ಬೇಕು ಅಂತ, ಜೀವನ ಮಾಡೋದಕ್ಕೆ. ಅರ್ನಿಂಗ್ ಎಲ್ಲ ಒಂದ್ ಕಡೆ ಆದ್ರೆ ಕೆಲಸ ಮಾಡುವಂತ ಅವಶ್ಯಕತೆ ಯಾರಿಗೂ ಇರೋದಿಲ್ಲ. ಹಾಗಾಗಿ ಮಾರ್ಕೆಟ್ ಅಂದ ತಕ್ಷಣ ನಮಗೆ ಪ್ರಿಂಟ್ ಮಾಡಿ ದುಡ್ಡು ಕೊಡುತ್ತೆ ಅಂತ ಏನಲ್ಲ. ನಮ್ಮ ಪೇಷನ್ಸ್, ಕನ್ವಿಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಇದ್ದವರಿಗೆ ಆಬ್ವಿಯಸ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ. ಅದನ್ನ ಸಾಕಷ್ಟು ಜನ ಈಗಾಗಲೇ ಎಕ್ಸ್ಪೀರಿಯನ್ಸ್ ಮಾಡಿದಿರಿ ಅಂತವ್ರು ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಹೇಳ್ತಾ ಇದ್ರಿ ನಿಮ್ಮ ಅನುಭವಗಳನ್ನ. ಖಂಡಿತ ನಾನು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಜನ ಹೊಸಬರಿದ್ದಾರೆ. ನಿಮ್ಮ ಕಮೆಂಟ್ ಗಳನ್ನ ನೋಡಿದಾಗ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ಎಕ್ಸ್ಪೀರಿಯನ್ಸ್ ಇರೋರು ನಿಮ್ಮ ಅನುಭವಗಳನ್ನ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ. ಅದನ್ನ ನೋಡಿದ ಯಂಗ್ಸ್ಟರ್ಸ್ ಅಥವಾ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಿರುವಂತವ್ರಿಗೆ ಸ್ವಲ್ಪ ಧೈರ್ಯ ಕೂಡ ಬರುತ್ತೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಹೋಗೋಣ. ಕೆಪಿಐ ಗ್ರೀನ್ ಇವತ್ತು ಸುದ್ದಿಯಲ್ಲಿತ್ತು. ಬಟ್ ಸ್ಟಾಕ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನೋಡೋದು 15.9 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಸಿಕ್ಕಿದೆ ಕಂಪನಿಗೆ. ಬಟ್ ಈ ಪ್ರಾಜೆಕ್ಟ್ ಸಿಕ್ಕ ನಂತರ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ. 5% ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಭಾರತ್ ಸೀಡ್ಸ್ ನ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ನೋಡುವುದು ನೆಟ್ ಪ್ರಾಫಿಟ್ 37% ಅಪ್ ಆಗಿದೆ. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ. 1% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ವರುಣ್ ಬೆವರೇಜಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಎಸ್ಪೆಷಲಿ ನಾನು ಇಯರ್ ಆನ್ ಇಯರ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ. ತುಂಬಾ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ನೋಡಬಹುದು 36% ರೈಸ್ ಆಗಿದೆ. ಜೊತೆಗೆ ಡಿವಿಡೆಂಡ್ ಕೂಡ ಡಿಕ್ಲೇರ್ ಮಾಡಿದೆ. ಬಟ್ ಡೆಸ್ಪೈಟ್ ಒಳ್ಳೆ ರಿಸಲ್ಟ್ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇಯರ್ ಆನ್ ಇಯರ್ ಅಂತೂ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಖಂಡಿತ ಒಳ್ಳೆ ನಂಬರ್ಸ್ ಅಂತ ಹೇಳ್ಬೋದು ಇದನ್ನ. ಇನ್ನು ರೆನೆಸಾನ್ಸ್ ಗ್ಲೋಬಲ್ ಲಿಮಿಟೆಡ್ ಕೂಡ ಸುದ್ದಿಲಿತ್ತು. ನೋಡಬಹುದು ಕಾರಣವನ್ನ. ಕಂಪನಿಗೆ $1.56 ಮಿಲಿಯನ್ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಲಿತ್ತು. ಎಸ್ಪೆಷಲಿ ಲ್ಯಾಬ್ ಗ್ರೋನ್ ಡೈಮಂಡ್ ಗೆ ಸಂಬಂಧಪಟ್ಟಂತ ಆರ್ಡರ್ ನೀವಿಲ್ಲಿ ನೋಡಬಹುದು. ಫಾರ್ ಸಪ್ಲೈ ಆಫ್ ಲ್ಯಾಬ್ ಗ್ರೋನ್ ಡೈಮಂಡ್ ಜ್ಯುವೆಲರಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ. ಇಲ್ಲೂ ಕೂಡ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಇವತ್ತು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಎಲ್ಲ ಕೂಡ ಡೌನ್ ಫಾಲ್ ಅಲ್ಲೇ ಕಂಟಿನ್ಯೂ ಆಗಿರೋದ್ರಿಂದ ಮೆಜಾರಿಟಿ ಸ್ಟಾಕ್ಸ್ ಒಳ್ಳೆ ನ್ಯೂಸ್ ಬಂದರೂ ಕೂಡ ಸ್ಟಾಕ್ ಗಳು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇಲ್ಲೂ ಕೂಡ ಅದೇ ರೀತಿ ಡೌನ್ ಫಾಲ್ ಕಂಡು ಬಂದಿದೆ. ನಂತರ ಕಿರ್ಲೋಸ್ಕರ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ನೋಡಬಹುದು ಇಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಪನಿಯ ಪ್ರಾಫಿಟ್ 46% ಡೌನ್ ಆಗಿದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಎಂಜಿನಿಯರ್ಸ್ ಇಂಡಿಯಾದ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ. ಎಸ್ಪೆಷಲಿ ಇಯರ್ ಆನ್ ಇಯರ್ ನಾನು ಚೆಕ್ ಮಾಡಿದೀನಿ. ಕಂಪನಿಯ ನಂಬರ್ಸ್ ಚೆನ್ನಾಗಿದೆ. ಪ್ರಾಫಿಟ್ ನೋಡಬಹುದು 72% ಅಪ್ ಆಗಿದೆ. ಎಬಿಟಾ 94% ಅಪ್ ಆಗಿದೆ. ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಸ್ಟಾಕ್ ಅಲ್ಲೂ ಕೂಡ ಅರೌಂಡ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಸಾರೆಗಾಮ ಇಂಡಿಯಾ ಲಿಮಿಟೆಡ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಇಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಅಪ್ ಆಗಿದೆ. ಬಟ್ ಮಾರ್ಜಿನ್ಸ್ ತುಂಬಾನೇ ಡಿಕ್ಲೈನ್ ಆಗಿದೆ. ಮೋರ್ ದೆನ್ 30% ಇದ್ದದ್ದು ಬಿಲೋ 20% ಗೆ ಬಂದಿದೆ ಕಂಪನಿಯ ಮಾರ್ಜಿನ್ಸ್. ಇಂಟ್ರೆಸ್ಟ್ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು. ಸ್ಟಾಕ್ ಅರೌಂಡ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಎಲೆಕ್ಟ್ರಾನಿಕ್ ಮಾರ್ಟ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಪ್ಯಾಟ್ ಡಿಕ್ಲೈನ್ 31% ಇಯರ್ ಆನ್ ಇಯರ್. 31% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ. ಬಟ್ ರೆವಿನ್ಯೂ ಅಪ್ ಆಗಿದೆ. ಎಬಿಟಾ ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ. ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ Q3 ನಲ್ಲಿ ಮಾಡಿದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಶಿಲ್ಪಾ ಮೆಡಿಕೇರ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ನೋಡೋದು. ಪ್ಯಾಟ್ 594% ಅಪ್ ಆಗಿದೆ. ಬಟ್ ಸ್ಟಾಕ್ ಅಲ್ಲಿ ಆಸ್ ಯೂಶುವಲ್ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಇವತ್ತು ಕೂಡ. ನಂತರ ಇಂಡಿಗೋ ಪೇಂಟ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಪೇಂಟ್ ಸೆಕ್ಟರ್ ನ ಬೇರೆ ಕಂಪನಿಗಳ ತರನೇ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಹೇಗೆ ಏಷ್ಯನ್ ಪೇಂಟ್ಸ್ ನ ನಂಬರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು, ಅದೇ ರೀತಿ ಪರ್ಫಾರ್ಮೆನ್ಸ್ ಇಂಡಿಗೋ ಪೇಂಟ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಸ್ಟಾಕ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು VST ಟಿಲ್ಲರ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ಡೌನ್ ಆಗಿದೆ. ಬಟ್ ರೆವೆನ್ಯೂ ಅಪ್ ಆಗಿದೆ. ಎಬಿಟಾ ಅಪ್ ಆಗಿದೆ. ಇವನ್ ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಸ್ವಲ್ಪ ಡೌನ್ ಫಾಲ್ ಇದೆ.
ಸ್ಟಾಕ್ ಅಲ್ಲಂತೂ ಮೋರ್ ದೆನ್ 8% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ನ ಸ್ಟಡಿ ಮಾಡಬಹುದು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.